ಬೆಂಗಳೂರು ನಗರದಲ್ಲಿ ಪುಡಿ ರೌಡಿಗಳ ಸಂಖ್ಯೆಗೇನು ಕಡಿಮೆ ಇಲ್ಲ. ಸಣ್ಣ ಪುಟ್ಟ ಕಾರಣಕ್ಕೆ ಸಿಕ್ಕಾಪಟ್ಟೆ ರೌಡಿಸಂ ಜಾಸ್ತಿ ಆಗ್ತಾ ಇದೆ. ಸೊ ಈ ಕುರಿತಾದಂತಹ ಒಂದು ಇಂಟ್ರೆಸ್ಟಿಂಗ್ ರಿಪೋರ್ಟ್ ನಿಮಗಾಗಿ ಕಾಯ್ತದೆ. ಚೆಕ್ ದಿಸ್ ಔಟ್. ಸಿಗರೆಟ್ಗಾಗಿ ಬೇಕರಿ ಮಾಲೀಕನ ಮೇಲೆ ಹಲ್ಲೆ. ಚಿಪ್ಸ್ ಲೇಟಾಗಿ ಕೊಡ್ತೀಯ ಅಂತ ಹಿಗ್ಗಾಮುಗ್ಗಾ ತಳಿತ. ಈ ದೃಶ್ಯವನ್ನ ಒಮ್ಮೆ ನೋಡಿ. ಪಾಪ ಆತನಿಗೆ ವಯಸ್ಸಾಗಿದೆ, ಹಂಗೋ ಹಿಂಗೋ ಕಷ್ಟಪಟ್ಟು ಜೀವನ ಸಾಗಿಸ್ತಾ ಇದ್ದಾರೆ. ಆದ್ರೆ ಇಲ್ಲಿಗೆ ಬಂದ ಕೆಲ ಖಾಲಿ ಪೀಲಿ ಪುಂಡನೊಬ್ಬ ಇವನ ಮೇಲೆ ಹಲ್ಲೆ ನಡೆಸಿ ದರ್ಪ ತೋರಿದ್ದಾನೆ. ಅದು ಕೂಡ ಆಫ್ಟರ್ ಆಲ್ ಒಂದು ಸಿಗರೆಟ್ಗೋಸ್ಕರ. ಸೆಪ್ಟೆಂಬರ್ 15ರಂದು ಬಳ್ಳಾರಿ ರಸ್ತೆ ಗಂಗಾನಗರದಲ್ಲಿ ಬೇಕರಿ ಮಾಲೀಕರಾದ ಅಶೋಕ್ ಪೂಜಾರಿ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸಲಾಗಿದೆ. ಬೇಕರಿಗೆ ಬಂದ ಪುಡಿ ರೌಡಿಯೊಬ್ಬ ಸಿಗರೆಟ್ ಖರೀದಿಸಿದ್ದಾನೆ. ಸಿಗರೆಟ್ ಕೊಡಲು ತಡವಾಗಿದ್ದಕ್ಕೆ ಗಲಾಟೆ ಮಾಡಿ ಮಾಲೀಕನ ಮೇಲೆ ಹಲ್ಲೆ ಮಾಡಿದ್ದಾನೆ. ಘಟನೆ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದ್ದು ಆರ್ಟಿ ನಗರ ಪೊಲೀಸರು ದೂರು ದಾಖಲಿಸಿಕೊಂಡು ತನಿಖೆಗೆ ಮುಂದಾಗಿದ್ದಾರೆ. ಆದ್ರೆ ಹಲ್ಲೆ ಮಾಡಿರುವ ಆರೋಪಿ ಮಾತ್ರ ಇನ್ನೂ ಪತ್ತೆಯಾಗಿಲ್ಲ. ಟೀ ಕೊಡೋದು ಲೇಟ್ ಆಯ್ತು ಅಂತ ಹೇಳ್ಬಿಟ್ಟು ಮಾಡ್ತೀನಿ, ಹಾಗೆ ಮಾಡ್ತೀನಿ, ಹೀಗೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಕಾಸು ಕೊಡದೆ ಹೋದ. ತಿರ್ಗಾ ಹೋಗಿ ಮತ್ತೆ ವಾಪಸ್ ಬಂದು 11:30ಕ್ಕೆ ಬಂದು ಅಂಗಡಿಯಲ್ಲಿ ಕಾರು ಬಂದು ಅಡ್ಡ ನಿಲ್ಲಿಸಿ ಒಳಗಡೆ ಬಂದು ನನಗೆ ಹೊಡೆದು, ನೀವು ಊರು ಬಿಟ್ಟು ಓಡಿಸ್ತೀನಿ, ಮಂಗಳೂರು ನನ್ನ ಮಕ್ಕಳು ಇರಬಾರ್ದು, ನೀವು ಯಾರು ನಾಳೆಯಿಂದ ಅಂಗಡಿ ಬಾಗಿಲು ತೆಗೆ ಬಿಡಲ್ಲ. ನಂಗೆ ತುಂಬ ಇದಾಗಿತ್ತು. ಆಗ ನನ್ನ ಮರ್ಯಾದೆ ಎಲ್ಲ ತೆಗೆದು ಹಾಳು ಮಾಡಿ ನಮಗೆ ಈ 30 ವರ್ಷದಲ್ಲಿ ನನಗೆ ಯಾರ ಹತ್ರ ಒಂದು ಒದೆ ತಿಂದವನಲ್ಲ. ಸಿಗರೆಟ್ ಗಲಾಟೆ ಘಟನೆ ಒಂದೆಡೆಯಾದ್ರೆ ಮತ್ತೊಂದು ಕಡೆ ಬೇರೆ ಬೇಕರಿಯಲ್ಲಿ ಸೇಮ್ ಇನ್ಸಿಡೆಂಟ್ ನಡೆದಿದೆ. ಕೊಡಗೇಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬೇಕರಿಯಲ್ಲಿ ಚಿಪ್ಸ್ ಖರೀದಿ ವಿಚಾರಕ್ಕೆ ಗಲಾಟೆಯಾಗಿದೆ ಅಂತ ಹೇಳಲಾಗ್ತಾ ಇದೆ. ಬೇಕರಿಗೆ ಬಂದಿದ್ದ ಯುವಕರು ಚಿಪ್ಸ್ ಲೇಟಾಗಿ ಕೊಡೋ ವಿಚಾರಕ್ಕೆ ಕಿರಿಕ್ ತೆಗೆದಿದ್ದಾರೆ. ಮಾತಿಗೆ ಮಾತು ಬೆಳೆದು ಏಕಾಏಕಿ ಬೇಕರಿಯವರ ಮೇಲೆ ಹಲ್ಲೆ ಮಾಡಿದ್ದಾರೆ. ಚಿಪ್ಸ್ ಕೇಳಿದ್ದಕ್ಕೆ ಲೇಟ್ ಆಯ್ತು ಎಂದು ಯುವಕ ಹಲ್ಲೆಗೆ ಮುಂದಾಗಿದ್ದಾನೆ. ಬೇಕರಿಯವರು ಮತ್ತು ಯುವಕನ ನಡುವೆ ಹೊಡೆದಾಟವಾಗಿದ್ದು ಇಬ್ಬರು ಸಹ ಕೈ ಮಿಲಾಯಿಸಿಕೊಂಡಿದ್ದಾರೆ. ಇನ್ನು ಬೇಕರಿಯವರು ನೀಡಿದ ದೂರಿನ ಆಧಾರದ ಮೇಲೆ ಅಭಿಷೇಕ್ ಎಂಬಾತನನ್ನ ಕೊಡಗೇಹಳ್ಳಿ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಪ್ರತಿದಿನ ಇಂತಹ 10 ಘಟನೆಗಳು ನಡೆಯುತ್ತಲೇ ಇರುತ್ತೆ. ಎಷ್ಟೇ ಕಠಿಣ ಕ್ರಮಗಳಾದ್ರೂ ಇಂತಹ ಪುಡಾರಿಗಳು ಹುಚ್ಚಡಬೆಯಂತೆ ಅಲ್ಲಲ್ಲಿ ಸಹ ಇಂತಹ ವಿಚಾರಗಳಿಗೆ ಕೈ ಮಿಲಾಯಿಸೋದು ಎಷ್ಟರ ಮಟ್ಟಿಗೆ ಸರಿ, ನೀವೇ ಹೇಳಿ. ಅಜಯ್ ಕುಮಾರ್, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್.